ಬೆಳಗಾವಿ ಗಡಿಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಕ್ಯಾತೆ ತೆಗೆದಿದೆ. ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ. ಈ ಮಧ್ಯೆ ಕ್ಯಾತೆ ತೆಗೆದಿದೆ. ಮರಾಠಿ ಭಾಷಿಕ ಗ್ರಾಮಗಳ ಸೇರ್ಪಡೆಗೆ ಹೊಸ ಕುತಂತ್ರ ಇದು. ಮಹಾಸರ್ಕಾರದಿಂದ ಉನ್ನತಾಧಿಕಾರಿ ಸಮಿತಿ ಪುನರ್ರಚನೆಯಾಗಿದೆ. ಅಧಿಸೂಚನೆ ಹೊರಡಿಸಿರುವಂತಹ ಮಹಾರಾಷ್ಟ್ರ ಫಡ್ನವೀಸ್ ಸರ್ಕಾರ ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ ಸಂಬಂಧ ಒಂದು ಸಮಿತಿಯನ್ನೇ ರಚನೆ ಮಾಡಲಾಗಿದೆ. ಸಿಎಂ ದೇವೇಂದ್ರ ಫಡ್ನವೀಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಆರೋಗ್ಯ ಶಿಕ್ಷಣ ಸೇವೆ ನೀಡುವಂತ ತೀರ್ಮಾನ ಮಾಡಲಾಗಿತ್ತು. ಈಗ ಸಮಿತಿಯನ್ನ ಪುನರ್ರಚನೆ ಮಾಡಿ ಮತ್ತೆ ಖ್ಯಾತೆ ತೆಗೆಯೋದಕ್ಕೆ ಸಜ್ಜಾಗಿದೆ. ಮಹಾರಾಷ್ಟ್ರದ ಈ ನಡೆಗೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಆರಂಭ ಆಗಿದೆ ನೋಡಿ. ಒಂದಲ್ಲ ಒಂದು ಕಾರಣಗಳಿಗೆ ಖ್ಯಾತೆ ತೆಗಿತಾನೆ ಇರುತ್ತೆ ಮಹಾರಾಷ್ಟ್ರ ಸರ್ಕಾರ. ಇದೀಗ ಬೆಳಗಾವಿ ಗಡಿಯಲ್ಲಿ ಮತ್ತೊಂದು ಖ್ಯಾತೆ. ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ. ಈ ನಡುವೆ ಮರಾಠಿ ಭಾಷಿಕ ಗ್ರಾಮಗಳ ಸೇರ್ಪಡೆಗೆ ಒಂದು ಹೊಸ ತಂತ್ರವನ್ನ ಹೆಣಿತಾ ಇದೆ. ಮಹಾ ಸರ್ಕಾರ ಉನ್ನತಾಧಿಕಾರಿ ಸಮಿತಿ ಪುನರ್ರಚನೆಯಾಗಿದೆ. ಸರ್ಕಾರದಿಂದ ಅಧಿಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ ಸಂಬಂಧ ಈ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಸಿಎಂ ದೇವೇಂದ್ರ ಫಡ್ನವೀಸ್ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಹಾಗೆ ಡಿಸಿಎಂ ಏಕನಾಥ್ ಶಿಂದೆ ಇರ್ತಾರೆ, ಅಜಿತ್ ಪವಾರ್ ಇರ್ತಾರೆ, ಶರದ್ ಪವಾರ್, ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್, ನಾರಾಯಣ್ ರಾಣೆ, ಒಟ್ಟು 18 ಜನರ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಹಾಗೆ ಸದಸ್ಯರ ಆಯ್ಕೆ ಕೂಡ ಇದಾಗಲೇ ಆಗಿದೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಇದಕ್ಕೆ ಇನ್ನಷ್ಟು ಡೀಟೇಲ್ ಅನ್ನ ಕೊಡ್ತಾ ಹೋಗ್ತಾರೆ. ಸಹದೇವ್ ಮಾನೆ, ಒಟ್ಟು 18 ಜನರ ಸಮಿತಿ ಆಗಿದೆ, ಜೊತೆಗೆ ಸದಸ್ಯರ ಆಯ್ಕೆಗಳು ಕೂಡ ಆಗಿದೆ. ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ? ಇದು ಮತ್ತೊಂದು ರೀತಿಯಾದಂತಹ ರಣತಂತ್ರ ಅಂತ, ಕುತಂತ್ರ? ಹೌದು ಚೈತ್ರ, ಏನು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮಹಾರಾಷ್ಟ್ರ ಸರ್ಕಾರ ಖ್ಯಾತೆಯನ್ನ ತೆಗೆದಿರುವಂತದ್ದು. ಈ ಬಾರಿ ಖ್ಯಾತೆಯ ಜೊತೆಗೆ ಹೊಸದೊಂದು ಕುತಂತ್ರಕ್ಕೆ ಸಜ್ಜಾಯ್ತಾ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಉನ್ನತ ಅಧಿಕಾರಿ ಸಮಿತಿ ಪುನರ್ರಚನೆ ಆಗಿದೆ. ಇದರಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೇ ಅಧ್ಯಕ್ಷರಾಗಿರುವಂತದ್ದು ಇದೇ ಮೊದಲೇ ಬಾರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಕೂಡ ಈ ಒಂದು ಸಮಿತಿಯನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಆ ಸಮಿತಿಯಲ್ಲಿ ಸಚಿವರನ್ನ ಇಬ್ರು ಸಚಿವರು, ಓರ್ವ ಸಂಸದರು ಸೇರಿದಂತೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗ್ತಾ ಇತ್ತು. ಆದ್ರೆ ಈ ಬಾರಿ ದೇವೇಂದ್ರ ಫಡ್ನವೀಸ್ ಅದರ ಅಧ್ಯಕ್ಷರಾದ್ರೆ ಇನ್ನುಳಿದಂತೆ ಇಬ್ರು DCM ಅವರು ಸೇರಿದಂತೆ ಕಾಂಗ್ರೆಸ್ನ ನಾಯಕರಾಗಿರುವಂತದ್ದು, ಅದರ ಜೊತೆಗೆ ಏನು NCPಯ ನಾಯಕ ಶರದ್ ಪವಾರ್ ಸೇರಿದಂತೆ ಒಟ್ಟು 18 ಜನರನ್ನ ಈ ಒಂದು ಸಮಿತಿಯ ಸದಸ್ಯರನ್ನಾಗಿ ಮಾಡಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಗಡಿ ಭಾಗದ 814 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರ್ಬೇಕನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದ ಮಹಾರಾಷ್ಟ್ರ ಸರ್ಕಾರ ಏನು ಈಗಾಗಲೇ ಕ್ಲೈಮ್ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇದು ಸುಪ್ರೀಂ ಕೋರ್ಟ್ನಲ್ಲಿ ವಿವಾದ ಇರುವಂತಹ ಸಂದರ್ಭದಲ್ಲಿ ಈಗ ಮಹಾರಾಷ್ಟ್ರ ಸರ್ಕಾರ ಇಂಥದ್ದೊಂದು ಹೊಸ ಖ್ಯಾತೆಯನ್ನ ತೆಗೆದಿರುವಂತದ್ದು. ಅದರ ಜೊತೆಗೆ ಸರ್ಕಾರವೇ ಈ ಒಂದು ಅಧಿಸೂಚನೆಯನ್ನು ಕೂಡ ಈಗಾಗಲೇ ಹೊರಡಿಸಿರುವಂತದ್ದು. ಇದು ಕರ್ನಾಟಕದಲ್ಲಿರುವಂತಹ, ಅದರಲ್ಲೂ ಗಡಿ ಭಾಗದಲ್ಲಿರುವಂತಹ ಕನ್ನಡಿಗರನ್ನ, ಕನ್ನಡ ಪರ ಹೋರಾಟಗಾರನ ಕೆರಳಿಸಿರುವಂತದ್ದು. ಕರ್ನಾಟಕ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ತಕ್ಷಣ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಮನವಿಯನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ಮಹಾರಾಷ್ಟ್ರ ಸರ್ಕಾರ ಈ ಹಿಂದೆಲ್ಲೂ ಕೂಡ ಮರಾಠಿ ಭಾಷಿಕ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮರಾಠಿ ಭಾಷಿಕ ಗ್ರಾಮಗಳಿದ್ದಾವೆ ಅಲ್ಲಿ ಆರೋಗ್ಯ ಸ್ಕೀಮ್ ಅನ್ನ ತಂದಿತ್ತು. ಅದರ ಜೊತೆಗೆ ಶಿಕ್ಷಣವನ್ನು ಕೂಡ ಉಚಿತವಾಗಿ ಕೊಡ್ತೇವೆ ಅನ್ನುವಂತ ಮಾತನಲ್ಲೂ ಕೂಡ ಹೇಳ್ಕೊಂಡು ಬರ್ತಾ ಇತ್ತು. ಇದ್ರ ಬಗ್ಗೆ ಸಾಕಷ್ಟು ವಿವಾದಗಳು ಕೂಡ ಆಗಿದ್ವು. ಅದಾದ ಬಳಿಕ ಅವೆಲ್ಲವನ್ನು ಕೈಬಿಟ್ಟಿತ್ತು. ಈಗ ಮತ್ತೆ ಹೊಸದೊಂದು ಸಮಿತಿಯನ್ನ ರಚನೆ ಮಾಡಿರುವಂತದ್ದು ಹೊಸದೊಂದು ಕುತಂತ್ರಕ್ಕೆ ಸಜ್ಜಾಯ್ತಾ ಅನ್ನುವಂತ ಅನುಮಾನ ಕೂಡ ಮೂಡ್ತಾ ಇರುವಂತದ್ದು. ಗಡಿ ಭಾಗದಲ್ಲಿ ಸದ್ಯ ಈಗ ಈ ಒಂದು ಗಡಿ ವಿವಾದ ಏನಿದೆ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಏನಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಇರುವಾಗಲೇ ಪದೇ ಪದೇ ಈ ರೀತಿ ಮಹಾರಾಷ್ಟ್ರ ಸರ್ಕಾರ ಖ್ಯಾತೆಯನ್ನ ತೆಗಿತಾ ಇರುವಂತದ್ದು. ಇದಕ್ಕೆ ಕರ್ನಾಟಕ ಸರ್ಕಾರ ಕೂಡ ತಕ್ಕದಾದಂತ ಉತ್ತರ ನೀಡಲೇಬೇಕಾದಂತ ಅನಿವಾರ್ಯತೆ, ಅವಶ್ಯಕತೆ ಸದ್ಯ ಈಗ ಬಂದಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸಹದೇವ್ ಮಾನೆ ಮಾಹಿತಿಗಾಗಿ.